ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ಸೂಪರ್ ಆಗಿರೋ ಚಟ್ನಿ ಮಾಡ್ತಾಯಿದ್ದೀನಿ. ಇದನ್ನು ಬದನೆಕಾಯಿ ಭರ್ತ ಅಂತಲೂ ಕರೀತಾರೆ. ಇದಕ್ಕೆ ನಾನಿಲ್ಲಿ ಒಂದು 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿಗೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ತೊಗೊಂಡಿದ್ದೀನಿ. ನಂತರ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಫುಲ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಒಲೆ ಮೇಲೆ ಇಟ್ಕೊಂಡು ನೇರವಾಗಿ ಸುಟ್ಕೊಳ್ತಾ ಇದ್ದೀನಿ. ಸುಟ್ಕೊಂಡು ಇದನ್ನು ಸ್ವಲ್ಪ ಎಲ್ಲ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಎತ್ತಿಟ್ಕೋಬೇಕು. ತುಂಬ ದಿನದ ನಂತರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಕ್ಷಮೆ ಇರಲಿ. ನನ್ನ ವಿಡಿಯೋನ ಯಾವಾಗಲೂ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಈಗ ನಾನೊಂದು ಬದನೆಕಾಯಿ ತೊಗೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಎಣ್ಣೆ ಸವರ್ಕೊಂಡು ಅದನ್ನು ಸುಟ್ಕೊಳ್ತಾ ಇದ್ದೀನಿ. ನೇರವಾಗಿ ಸುಟ್ಕೊಳ್ತಾ ಇದ್ದೀನಿ. ಇದನ್ನು ಸುಟ್ಕೊಳ್ಳೋ ಮೊದಲು ಬದನೆಕಾಯಿನ ಚೆನ್ನಾಗಿ ನೋಡ್ಕೋಬೇಕು. ಎಲ್ಲಾದರೂ ಹೋಲಿದೆಯಾ ಅಥವಾ ಏನಾದರೂ ಹುಳುಗಳಿದೆಯಾ ನೋಡಿಕೊಂಡು ಸ್ವಲ್ಪ ಎಣ್ಣೆ ಸವರಿ ಒಲೆ ಮೇಲೆ ಇಟ್ಕೊಂಡು ಸುಟ್ಕೊಳ್ತಾ ಇದ್ದೀನಿ. ಇದು ಸುಟ್ಟಾದಮೇಲೆ ಪೂರ್ತಿ ಬೇಯಬೇಕಿದು. ಒಂದು ಕಡೆ ಬೆಂದು ಒಂದು ಕಡೆ ಹಸಿ ಇರಬಾರ್ದು. ಎಲ್ಲ ಸರಿಯಾಗಿ ರೌಂಡಾಗಿ ಬೇಯಿಸ್ಕೊಂಡು ನಂತರ ಈ ಥರ ಸಿಪ್ಪೆ ಬಿಡಿಸ್ತಾ ಹೋಗಬೇಕು. ಎಲ್ಲ ಸಿಪ್ಪೆನ ತೆಗೆದು ಇದನ್ನು ಬಿಡಿಸ್ಕೊಳ್ತಿದ್ದೀನಿ. ಈ ಹಸಿ ಮೆಣಸಿನ್ಕಾಯಿದು ಬಿಡಿಸ್ಕೊಳ್ತಿದ್ದೀನಿ, ಬೆಳ್ಳುಳ್ಳಿದು ಬಿಡಿಸ್ಕೊಳ್ತಿದ್ದೀನಿ. ಇದು ತುಂಬ ಹೊತ್ತು ಹಿಡಿಯಲ್ಲ, ಸ್ವಲ್ಪ ಈಸಿಯಾಗಿ ಮಾಡ್ಕೋಬೋದು ಇದನ್ನು. ಆಮೇಲೆ ಸ್ಪೀಡಾಗೂ ಮಾಡ್ಕೋಬೋದು. ಇದು 1-2 ನಿಮಿಷದಲ್ಲಿ ಪಟಾಪಟ್ ಅಂತ ಮಾಡ್ಕೊಂಬಿಡ್ಬೋದು. ಇದು ಅನ್ನದ ಜೊತೆ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಬೆಳ್ಳುಳ್ಳಿ ಸುಟ್ಕೊಂಡಿರೋದ್ರಿಂದ ಈಸಿಯಾಗಿ ಬಂದುಬಿಡುತ್ತೆ. ಅದು ಸಿಪ್ಪೆ ಎಲ್ಲ ಈಸಿಯಾಗಿ ಬಂದುಬಿಡುತ್ತೆ. ಇದನ್ನು ಎಲ್ಲ ಬೆಳ್ಳುಳ್ಳಿನ ಎಲ್ಲನೂ ಬಿಡಿಸ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಈಗ ನಾನು ಬದನೆಕಾಯಿನ ಬಿಡಿಸ್ಕೊಳ್ತಿದ್ದೀನಿ. ನೋಡಿ, ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ಒಂದು ಸ್ಪೂನ್ ಸಹಾಯದಿಂದ ಬಿಡಿಸ್ತಾಯಿದ್ದೀನಿ. ಸ್ಪೂನ್ ಅಥವಾ ಚಾಕು, ನೈಫ್ ತೊಗೊಂಡೆಲ್ಲ ನೀಟಾಗಿ ತೆಕ್ಕೊಳ್ತಿದ್ದೀನಿ. ತುಂಬಾ ಬಿಸಿ ಇರೋದ್ರಿಂದ ನಾನು ಹೀಗೆ ಬಿಡಿಸ್ಕೊಳ್ತಿದ್ದೀನಿ. ಈಸಿ ಆಗುತ್ತೆ ಮತ್ತು ಸ್ಪೀಡ್ ಆಗುತ್ತೆ ಅಂತ ಎಲ್ಲ ನೀಟಾಗಿ ತೆಗೆದು ಇದನ್ನು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಬೇಕು. ಇದು ತಣ್ಣಗಾದ್ಮೇಲೆ ಚಟ್ನಿ ಮಾಡೋದ್ರಿಂದ ಚಟ್ನಿನೂ ತುಂಬ ಚೆನ್ನಾಗಿರುತ್ತೆ ಮತ್ತು ಬಹಳ ಹೊತ್ತು ಇಟ್ಕೊಂಡು ತಿನ್ಬೋದು. ಇದನ್ನು ಇಲ್ದಿದ್ದರೆ ಬೇಗನೆ ಕೆಟ್ಟೋಗ್ಬಿಡುತ್ತೆ ಬಿಸಿ ಇದ್ದಾಗ ಮಾಡಿಬಿಟ್ರೆ. ನಾನಿಲ್ಲಿ ಇನ್ನೊಂದು ಬದನೆಕಾಯಿನ ತೊಗೊಂಡಿದ್ದೀನಿ. ಅದನ್ನು ಕೂಡ ಸುಟ್ಕೊಂಡು ಎಲ್ಲ ನೀಟಾಗಿ ಪೀಲ್ ಮಾಡ್ತಾಯಿದ್ದೀನಿ. ತುಂಬಾ ಬಿಸಿ ಇರೋದ್ರಿಂದ ಒಂದು ಚಾಕು ಸಹಾಯದಿಂದ ನಾನು ಇದನ್ನು ಸುಲಿತಾ ಇದ್ದೀನಿ. ಸಿಪ್ಪೆ ಎಲ್ಲ ತೆಗೆದು ನಂತರ ಸ್ವಲ್ಪ ಕೊತ್ತಂಬರಿ, ಜೀರಿಗೆ ಹಾಕ್ಕೊಳ್ತಿದ್ದೀನಿ. ನಿಮಗೆ ಹುಳಿ ಬೇಕು ಅಂದರೆ ಹುಣಸೆ ಹಣ್ಣನ್ನು ಕೂಡ ಆ್ಯಡ್ ಮಾಡಬಹುದು ಅಥವಾ ನಿಂಬೆ ಹಣ್ಣು 1-2 ಹನಿ ಹಾಕ್ಕೋಬಹುದು ಲಾಸ್ಟಲ್ಲಿ. ನನಗೆ ಹುಳಿ ಅಷ್ಟಾಗಿ ಇಷ್ಟ ಆಗಲ್ಲ, ಆದ್ದರಿಂದ ನಾನು ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಬದನೆಕಾಯಿ ಮತ್ತು ಕೊತ್ತಂಬರಿ ಇವಿಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ರುಬ್ಕೊಳ್ತೀನಿ. ಇದು ಈ ತರಿಯಾಗಿದ್ದರೂ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಒಂದು ಸುತ್ತಿಗೆ ಎಲ್ಲ ಮೆತ್ತಗಾಗೋಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಅನ್ನದ ಜೊತೆ ಆಗಲಿ ಚಪಾತಿ ಜೊತೆ ಆಗಲಿ ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಖಾರವಾಗಿರುತ್ತೆ, ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಪಕ್ಕದಲ್ಲಿರೋ ಬೆಲ್ ಬಟನ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನೀವು ಬೆಲ್ ಬಟನ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಶೇರ್ ಮಾಡೋ ಎಲ್ಲ ವಿಡಿಯೋಸು ನಿಮಗೆ ಮೊದಲೇ ತಲುಪುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.